ಮಂಜ ಸಂಜೆ ಯಾವಾಗ ಪೀಸ್ ದಾರಿ ತಪ್ಪಿ ಏ ಅಮ್ಮ ಈ ಮನೆ ಹೋಗ್ಲೇ ಅಪ್ಪ ಹಂಗನಬೇಡ ಏ ಹೂವ ನಾಳೆ ನಿಮ್ಮ ನಿಮ್ ಕುಂಡಿ ಇರೋವತ್ತೆ ನೋಡಿ ಹಾಕಿ ಅಯ್ಯೋ ನಿಲೇ ಒಳ್ಳೆ ಕಣ್ಣ ಆಕಿ ಮೂಕ್ಳನ್ನ ಕಳ್ಕಡೆ ಹೋಗ್ಳನ್ನ ಕಂಡ್ಕಟ್ಟೈತ ಅವ್ವಾಗ ಆಗಿದ್ರ ಮೈ ತುಂಬ ಜಂಪರು ನಾಲ್ ತುಂಬ ಸೀರೆ ಇರ್ತತ್ತಪ್ಪ ಹಿಂಗನ ಹಂಗಾರ ಆಗ್ಲಾರ ಕೆಳೆ ಬಿಡ್ತೀನಿ ನಾನು ನಿನಗಿನ ಬಂಡ ಅವರ ಅಪ್ಪಾರು ನಿನ್ನ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಒಳ್ಳೆ ಮನಸ್ರಿ ಕಾಣಕತ್ತೀರಿ ನೀವು ಹಂಗನಬೇಡಿಯಪ್ಪ ನಮ್ಮ ದನಿಯರ ಮಿನಿ ಬಸ್ ಇದ ಹಂಗನ್ಬೇಡ ಯಾರು ಉಡಾಡ ನಾವು ಪಂಚಾಯತಿ ಪ್ರವೀಣರು ಸಂಜೆ ಮಂಜೆ ಅಂತ ಇಲ್ಲಿಗೆ ಯಾಕೆ ಬಂದ್ರಿ ಅಪ್ಪ ಅವರು ನಿಮ್ ಬಚ್ಚಲಕ್ಕ ನನಗ ಕಳ್ಸ್ಯಾರ ನೀರು ಬಿಡಾಕ ಅಲ್ಲ ನೀರು ಬಿಟ್ಟಿಂದ ಮತ್ತೆ ಅಪ್ಪರ ಹಾಕಿದ ಬಸ್ಲ ತಿಕ್ಕ ಅಂತ ಹೇಳಿದ್ರು ತಿಕ್ಕಿನ ಮಗನಿ ಏ ಅಪ್ಪ ವಾರ ಕಟ್ ಮಾಡಿ ತಿಕ್ಕನು ಸಿಕ್ಬೇಕು ನೀನು ಅವ ನೀರು ಬಿಟ್ಟ ಮೇಲೆ ನನ್ನ ಕೈಯಕ್ಷಣ ಕೊಟ್ಟು ಬಾ ಅಂತ ಹೇಳ್ಯಾರ ಆಯ್ತು ಹಾಗಾದ್ರೆ ನೋಡಿ ನಳದಲ್ಲಿ ನೀರು ಬರ್ತಾ ಇಲ್ಲ ಸರಿಯಾಗಿ ವಾಲ್ ಬಂದಿರ್ತೀರಿ ಮತ್ತೆ ಲೈನ್ ಕಟ್ ಆಗಿದೆ ಕಟ್ ಮಾಡವ ನೋಡಪ್ಪ ಲೈನ್ ಕಟ್ ಆಗಿದೆ ಸರಿಯಾಗಿ ಅದನ್ನ ಫಿಟ್ಟಿಂಗ್ ಮಾಡು ನಿಮ್ಮ ಹೊಸ ಕೋಳಿ ಈಗಲ್ರಿ ನಿಮ್ಗೆ ಅಡಿಗೆ ಮನೆ ಹೊಸ ಕೋಳಿಗೆ ಅಲ್ಲಪ್ಪ ಕಲೆಕ್ಷನ್ ಮಾಡಿ ಆರೆಂಜ್ ಬಲ್ಪು ಎಲ್ಲ ಡಿಂಜರ್ ಬಲ್ಪ್ ಕುಂದಿಸಿ ಚೊಕ್ಕ ಮಾಡಿ ಬರ್ತೇನ್ರಿ ನಾನು ಆಯ್ತು ಅಷ್ಟು ಮಾಡೋದು ನಿಮ್ಮ ಬಸ್ಲಕ್ಕ ನಳ ಸಿಗಿಸ್ತೀನಿ ಅಂದಂಗ ಅಪ್ಪ ಅವರು ಯಾವ ಸಂಜೆ ಕಟ್ಸ್ಯಾರಿ ಬಸ್ಲ ಎಡಕಿನ ಮೂಲ್ಯಾಗ ಅಲ್ಲಿ ಮೂಲ್ಯಾಗ ಹೋಗಿತ್ತಾರ್ರಿ ಹೋಗ ವಾವ್ ಅಂತೂ ರವಿವರ್ಮ ಪ್ಲಾನ್ ತುಂಬಾ ಚೆನ್ನಾಗಿದೆ ನಿಂತ್ಕೊಳ್ಳೆ ಎಲ್ಲಿಗೆ ಹೊರಟೆ ಅದು ಇವತ್ತು ಕಾರ್ತಿಕ ಮಾಸದ ಕೊನೆಯ ಶನಿವಾರ ಇತ್ತಲ್ವಾ ದೇವಸ್ಥಾನ ಕೊಂಟಿದೆಯಮ್ಮ ಏನೇ ಹೋಯ್ಮಲ್ಲಿ ನಾನು ದಿನ ನೋಡ್ತಾನೆ ಇದ್ದೀನಿ ಪ್ರತಿದಿನ ಬೆಳಕಾದ್ರೆ ಸಾಕು ದೇವ್ರು ದೇವ್ರು ಅಂತ ಹೋಗ್ತಿಯಲ್ಲ ಪ್ರತಿದಿನ ದೇವರ ಸೇವೆ ಮಾಡಿದ್ರೆ ನನ್ನ ಪಾದ ಸೇವೆ ಮಾಡೋರು ಏನು ನಿನ್ ಮಾತಿನ ಅರ್ಥ ಈ ಮನೆಯ ಧರ್ಮ ದೇವತೆಯಾಗಿರುವ ನಾನು ನನ್ನ ಪಾದ ಸೇವೆ ಮಾಡ್ಬೇಕೆ ಬೇಡಮ್ಮ ರಂಜನಾ ಇದು ಮಹಾಪಾಪದ ಕೆಲಸ ನಿನ್ನ ಮುಂದೆ ನಾನು ಕೈಯಾರಿ ಎತ್ತಿ ಹಾಕಿದ ಅನ್ನ ತಿಂದು ಬೀಳೋ ನಾಯಿ ನೀನು ಒಂದು ಕ್ಷಣ ಏನಾದ್ರೆ ಎದುರು ಮಾತಾಡ್ತಿ ಆದ್ರೆ ಈ ಮನೇಲಿ ನೀನ್ ಇರೋದಿಲ್ಲ ಏನಿ ನೀನು ಧರ್ಮದೇವತೆನ ಅಯ್ಯೋ ಅಂದ್ರೆ ನೀನೊಬ್ಬ ಶ್ರೀರಾಮಚಂದ್ರ ಹೇಳ್ತೀನ ನಾನೇನು ಹಾಗೆ ಓಡಿ ಬಂದ ಬಿಡೋಡಿ ಅಂತ ತಿಳ್ಕೊಂಡಿದ್ದೆ ಮರ್ಯಾದೆಯಿಂದ ಅದನ್ನು ಬಿಸಾಕಿ ನನ್ನ ಪಾದ ಹಿಡಿದು ಮೊದಲು ದೇವರ ಸೇವೆ ಮಾಡ್ತೀರಿ ಆಮೇಲೆ ಬೇಕಿದ್ರೆ ಖಂಡಿತವಾಗ್ಲೂ ನೀವು ಹೇಳಿದಾಗ ನೀವು ಸೇವೆನ ನಾನು ಮಾಡ್ತೀನಿ ಪದೇ ಪದೇ ಅದೇನೆ ಹೇಳ್ತೀನಿ ನಿಮ್ಮಲ್ಲಿ ಇದೇನು ಆಟ ವೇದ ಪುರಾಣಗಳೆಲ್ಲ ಶ್ರೀರಾಮನ ಶಕ್ತಿ ಆ ಆಶಿನ ಶಕ್ತಿ ಅಂತ ಎಲ್ಲವೂ ಕೂಗಿ ಕೂಗಿ ಹೇಳಿ ನಾನು ಮುಡಿಯನ್ನು ದೇವಸ್ಥಾನಕ್ಕೆ ಹೊರಟ್ರೆ ಈ ನಾರಿ ಎಲ್ಲಿದೆಯಪ್ಪ ಎಲ್ಲಿದೆ ಅದ್ಭುತವಾದ ಶಕ್ತಿ ನನ್ನ ಪಾದದ ಹೊರಟೆ ಇಲ್ಲ ಬಾರಿ ನಿನ್ನ ಮುಖ
ಖಂಡಿತವಾಗ್ಲೂ ಮಾಡ್ತೀನಿ. ಈ ಮನೆಯ ಧರ್ಮ ದೇವತೆಯಾದ ನೀನು ಈ ಸೂಳೆಯ ಕಾಲಡಿಯುವುದೇ ಏನೋ ಬಡವ ಮಾತಾಡಬೇಕಾದ್ರೆ ನಿನ್ನ ಬಾಯಿಗೆ ಬರ ಹೇಳ್ತೀನಿ ಜೋಕೆ. ಹೇ, ಈ ಮನೆಯಲ್ಲಿ ಈ ನಿನ್ನ ಅಕ್ಕನಿಗೆ ಎಷ್ಟು ಅಧಿಕಾರವಿದೆಯೋ ಅದರ ಎರಪಟ್ಟು ಅಧಿಕಾರ ನನಗಿದೆ. ನಾನು ಈ ಮನೆ ಯಜಮಾನ್ತಿ ಕಣೋ. ನಾನು ಈ ಮನೆ ಯಜಮಾನರ ಅಳಿಯ. ಏ ಹುಚ್ಚ, ನೀನು ಈ ಮನೆ ಯಜಮಾನರ ಅಳಿಯ ಅಲ್ಲ, ಅವನ ಪಾದ ಸೇವಿಕೆ ಅಂದಳ ಈ ನಿನ್ನಪ್ಪ ನನ್ನ ಪಾದ ಸೇವಕಿ. ಬಾಯಿಗೆ ಬಂದಂತೆ ಹೊಗಳಿದರೆ ನಿನ್ನ ಬಾಯಿಗೆ ಕಾಯ್ದ ಕಬ್ಬಿಣದಿಂದ ಬರ ಎಳೆಯಬೇಕಾಗಿತ್ತು. ಏಯ್, ನನ್ನ ಬಾಯಿಗೆ ಬರೆ ಎಳೆಯುವ ಮುನ್ನ ಮೊದಲು ನೀನು ಈ ಮನೆಯಲ್ಲಿ ಇರ್ತೀಯೋ ಇಲ್ಲೋ ಅಂತ ವಿಚಾರ ಮಾಡು. ಏ ಶಾಂತ, ನಿನ್ನ ತಮ್ಮನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯೋ ಅಥವಾ ಈಗ ಇವನ ಕತ್ತಿಗೆ ಕೈ ಕೊಟ್ಟು ವರ ನೂಕ್ಲೋ? ಈಗಂತ ಕೆಲಸವನ್ನು ಮಾತ್ರ ಮಾಡಬೇಡ. ನನ್ನ ತಮ್ಮನಿಗೆ ನಾನು ತಿಳಿಸಿ ಹೇಳ್ತೀನಿ. ನಿನಗೆ ಹಠ ಒಳ್ಳೆಯದಲ್ಲ. ಆ ವಿಧಿ ನನ್ನ ಹಣೆಯ ಪರದಲ್ಲಿ ನನ್ನ ಬೀದಿಯಲ್ಲಿ ಎಂದು ಬರೆದಿರುವಾಗ ಅದನ್ನು ಅನುಭವಿಸೋದು ಅಕ್ಕ, ಈ ನಿನ್ನ ಮಾತು ಸರಿಯಲ್ಲ. ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ಕಾಪಾಡುವ ನನ್ನ ದೊರೆ ಮನತನಕ್ಕೆ ಕಳಂಕ ತರುವ ಈ ಗುಣ ಲೈಂಗಿರಿಯನ್ನು ಮತ್ತೆ ಮುಗಿಸಿ ಬಿಡುತ್ತೇನೆ. ನೀನ್ ಯಾರ ಮೇಲೆ ಕೈ ಮಾಡುತ್ತಿ ಅಂತ ಚೆನ್ನಾಗಿ ಯೋಚನೆ ಮಾಡು. ಇವಳು ನನ್ನ ಧರ್ಮ ಪತ್ನಿ. ಹಾಗಾದರೆ ಈ ನನ್ನ ಅಕ್ಕ ದೇವಸ್ಥಾನಕ್ಕೆ ನಾನು ಹೋದಾಗ ನನ್ನ ರೂಪ ನನ್ನ ಯೌವನ ನಾವಾಸೆಗೆ ಮೆಚ್ಚಿ ಬಂದವಳು ಅಷ್ಟೇ. ಮಾಮ, ವೀರ ಸಿಂಹಾಸನದ ಮೇಲೆ ಕುಳಿತು ನ್ಯಾಯ ಕಾಪಾಡುವ ದೇವರ ಬಾಯಿಂದ ಇಂಥ ಶಬ್ದವೇ? ಪರಮಾತ್ಮನ ಸನ್ನಿಧಾನದಲ್ಲಿ ಆತ್ಮ ಸಾಕ್ಷಿಯಾಗಿ ಕೈ ಹಿಡಿದಿರುವ ನನ್ನ ಅಕ್ಕ ಬರೀ ಮೆಚ್ಚಿ ಬಂದವಳು ಅಷ್ಟೇ. ಮಾಮ ಮಾಮ, ನೀನೀಗ ಅಂದ ಮಾತು ಸಾಮಾನ್ಯ ಯಾವನಾದ್ರೂ ಒಬ್ಬ ಮನುಷ್ಯ ನುಡಿದಿದ್ದಾನೆ. ಇಷ್ಟೊತ್ತಿಗೆ ಅವನ ರಕ್ತ ಕುಡಿದು ಎಲ್ಲಿ ಬಿಡುತ್ತಿದ್ದೆ. ಆದರೆ ಆ ಮಾತು ಈ ನಾಡಿನ ದೇವರ ನೋಡದೈತಿ ಅಂತ ಸುಮ್ಮನೆ ಬಿಡುತ್ತಿದ್ದೇನೆ. ಮುತ್ತಲೇ ಬಾಯ್ಲ, ನನ್ನ ಮನೆಯ ಅನ್ನ ತಿಂದು ನನಗೆ ಅದರ ಉತ್ತರ ಕೊಡ್ತೀಯ? ನಾನು ಅವತ್ತ ಹೇಳಿದ ಇವಳ ಕರೆದುಕೊಂಡು ಬಂದಾಗ ಇವಳು ನೀವು ಒಬ್ಬರು ನಿನ್ನ ಅಕ್ಕ ಅಂತ ಅದನ್ನು ಮರೆತು ಈಗ ಇವಳ ಮೇಲೆ ಕೈ ಮಾಡಿದ್ದಲ್ಲದೆ ಬಲಾತ್ಕಾರಕ್ಕೆ ನಿನ್ನೆಯ ದಿನ ಆ ರಾಜವರ್ಮನ ಗಾಡಿ ಹಿಡಿದಿದ್ದೇನೆ. ಯಾಕೆ ಬೀರ, ನಿನ್ನ ಮೈಯನ್ನು ಸೊಕ್ಕು ನಾ ಕೊಟ್ಟ ಸಲಿಗೆ ಅವು ಎರಡು ಅಲ್ಲ ಮಾಮ. ಅವರಿಬ್ಬರು ಮಾಡುತ್ತಿರುವ ರೀತಿ ವೀರ, ಅದನ್ನೆಲ್ಲ ಹೇಳಕ ಕೇಳಕ ನಾನಿದ್ದೀನಿ, ನೀನಲ್ಲ. ನೀನು ನನ್ನ ಸೇವಕನಷ್ಟೇ. ಏನೇ ಶಾತ, ನಾನು ಮಗುಳ್ತಾ ನಿಂತಿದ್ದೀನಿ ನಿನ್ನ ತಮ್ಮನ ಪೌರುಷ ನೋಡ್ತಿದ್ದೀನಲ್ಲ. ನೀನು ಇವನಿಗೆ ಸರಿಯಾಗಿ ಬುದ್ಧಿ ಹೇಳ್ತೀಯೋ ಇಲ್ಲ, ಇವನಿಂದ ನೀನು ನನ್ನ ಮನೆ ಬಿಟ್ಟು ಹೊರ ಹೋಗ್ತೀಯೋ? ನೀನು ನಿನ್ನ ಪ್ರಾಣ ಅಂತ ನಾನೇ ಆಗುತ್ತೆ.
ಆವತ್ತಿಂದ ಇದುವರೆಗೆ ನಾನು ಯಾವತ್ತಿಗೂ ನಿಮ್ಮ ಮಾತಿಗೆ ಎದುರುತ್ತರ ಕೊಟ್ಟಿರುವೆ. ನಿಮ್ಮ ಮಾತಿಗೆ ಪ್ರತ್ಯುತ್ತರ ಕೊಟ್ಟು ನಾನು ನಡೆದುಕೊಂಡಿದ್ದೇನೆ. ಇಲ್ಲ ಸ್ವಾಮಿ, ಇಲ್ಲ. ನನ್ನ ತಮ್ಮನಿಗೆ ನಾನು ಹೇಳ್ತೀನಿ, ಇದನ್ನು ಸರಿ, ದಯವಿಟ್ಟು ನನ್ನ ತಮ್ಮನ ಕ್ಷಮಿಸ್ತೀನಿ. ಏನೇನು ಹೇಳ್ತೀವೋ ನೀನೇ ಹೇಳು. ನೋಡೀಗ ವಿಷ ಸರ್ಪದ ಹೇಳಿ ಹಿಡಿ ಕೆಳಗಡೆ ನಿಂತಿದ್ದೀವಪ್ಪ. ನಾವೇನಾದ್ರೂ ಆ ವಿಷ ಸರ್ಪವನ್ನು ಮುಟ್ಟಿದ್ರೆ ಅದು ನಮ್ಮನ್ನ ಕಚ್ಚುತ್ತದೆ ಅಂತ ನಾವೇನಾದ್ರೂ ಹೊರ ಹೋಗ್ಲಿಕ್ಕೆ ಪ್ರಯತ್ನ ಪಟ್ರೆ ಬಿಸಿಲಿನ ತಾಪಕ್ಕೆ ಬೆಂದು ಸುಟ್ಟು ಬೂದಿಯಾಗಿ ಹೋಗ್ತೀವಿ. ಹಾಗಾದ್ಮೇಲೆ ನಾವು ಇದನ್ನು ಸಹಿಸಿಕೊಳ್ಳಬೇಕು. ನನಗೆ ಎಷ್ಟೇ ತನ್ನ ಆಯುಷ್ಯವನ್ನು ಕಳೆದು ಕೂಡ ಅವಳು ಕಡಿಬೇಕಾಗ್ತದೆ. ಈ ನಿನ್ನ ಅಕ್ಕನ ಬಾಳು ಬಳ್ಳಿನ ಬಿಚ್ಚಿಗೆ ಹೊಡೆಯಬೇಕಾದ್ರೆ ನೀನಿವರಿಗೆ ತಲೆ ಬಾಗ್ಲೇಬೇಕು, ತಲೆ ಬಾಗ್ಲೇಬೇಕು. ಆಯ್ತಮ್ಮ, ಆಯ್ತು. ನಿಮ್ಮ ಸಲುವಾಗಿ ಆ ಪರ್ವತವನ್ನೇ ಒತ್ತು ನಿಲ್ಲುತ್ತೇನೆ. ಇರಲಿ. ಶಾಂತ, ನಾಳೆ ರವಿ ರಾಜವರ್ಮ ಬೀಗರು ಬರುತ್ತಾರೆ. ಅವರಿಗೆ ಕಾಫಿ ಎಲ್ಲ ರೆಡಿ ಮಾಡಿ. ಏನು ರೆಡಿ? ನಾನು ಸ್ಟ್ರಾಂಗ್ ಆಗಿ ಗ್ರೂಪ್ ಮಾಡು. ರಂಜನಾ, ನಾನು ನಿನಗೆ ಮಾತು ಕೊಟ್ಟ ಪ್ರಕಾರ ನಿನ್ನ ಎಲ್ಲ ಕಾರ್ಯ ಸಿದ್ಧವಾಗುತ್ತಾನೆ. ತೋಟದಲ್ಲೆಲ್ಲ ನನ್ನ ಹೆಸರಿಗೆ ಮಾಡಿ 10 ತೊಲೆ ಚಿನ್ನ ತಾಳಿ ಮಾಡಿದ್ದೀನಿ ಅಂತ ಹೇಳಿದ್ರೆ ಎಲ್ಲಿದೆ? ರಂಜನಾ, ನೀನು ಸುಖವಾಗಿರಬೇಕೆನ್ನುವುದು ಅದಕ್ಕೆ ಎಲ್ಲ ರೆಡಿ ಮಾಡಿ ತಂದಿರುವೆ. ಅಯ್ಯೋ ನನ್ನ ಬಂಗಾರ, ನೀವು ನನ್ನ ಮೇಲೆ ಇಷ್ಟೊಂದು ನಿಮ್ಮಂತ ಪತಿ ಪಡಿಬೇಕಾದ್ರೆ ನಿಜವಾಗ್ಲೂ ನಾ ಭಾಗ್ಯಶಾಲಿಗೆ ರೀ. ಬನ್ರಿ.
ಗೊತ್ತಿರ್ಲಿಲ್ಲ. ಬರೀ